ಜಾಗದ ವಿಚಾರದಿಂದ ಆರಂಭವಾದ ಜಗಳ ಕೊನೆಗೆ ಪಕ್ಕದ ಮನೆಯ ಮಹಿಳೆಯರ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಲಾಗಿದೆ. ಕನ್ನಡ ಜನಶ್ರೀಯ ಕ್ರೈಮ್ ಲೋಕದ ಕನ್ನಡಿಗೆ ತಮಿಳೆಲ್ಲರಿಗೂ ಸ್ವಾಗತ. ನಾನು ರೇಷ್ಮಾ ಬಾಳಣ್ಣವರ್. ಎಸ್, ಜಾಗದ ವಿಚಾರದಿಂದ ಆರಂಭವಾದ ಜಗಳ ಕೊನೆಗೆ ಪಕ್ಕದ ಮನೆಯವರ ಮೇಲೆ ಕ್ರೂರ ಹಲ್ಲೆಗೆ ಕಾರಣವಾಯಿತು. ಚಂದನಿ ಎಂಬ ಯುವಕ 3 ಮಹಿಳೆಯರನ್ನ ಕಟ್ಟಿಗೆಯಿಂದ ಥಳಿಸಿದ ಹೃದಯ ವೈದ್ರಾವಕ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಇದು ಕೇವಲ 1 ಇಂಚು ಜಾಗದ ಜಗಳ ಅಲ್ಲ, ಇದು ಮನುಷ್ಯತ್ವವನ್ನೇ ಕೆಳಗೆ ತರುವಂತಹ ಕ್ರೂರವಾದ ಕೃತ್ಯ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಿ ಪಕ್ಕದ ಮನೆ ಜಾಗದ ವಿವಾದದಿಂದ ಯುವಕನೊಬ್ಬ ಬಿರುಗಾಳಿಯಂತೆ ದಾಳಿ ಮಾಡಿದ ಆತಂಕವನ್ನ ಹುಟ್ಟು ಹಾಕಿದ ಘಟನೆ. ಗ್ರಾಮದ ಯುವಕ ಚಂದನ್, ಲಕ್ಷ್ಮಣ್, ರತ್ನಮ್ಮ ಮತ್ತು ಸಾಕಮ್ಮ ಎಂಬ 3 ಮಹಿಳೆಯರ ಮೇಲೆ ಕಟ್ಟಿಗೆ ಹಿಡಿದು ಮನಸ್ಸು ಇಚ್ಛೆ ಥಳಿಸಿದ್ದಾನೆ. ಈ ದೃಶ್ಯಗಳು ಗ್ರಾಮಸ್ಥರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ವಿಡಿಯೋ ನೋಡಿದ ಜನ ಬೆಚ್ಚಿ ಬಿದ್ದಿತು. ಇಂತಹ ಕ್ರೂರ ವ್ಯಕ್ತಿಗೆ ತಕ್ಷಣವೇ ಶಿಕ್ಷೆ ಆಗಬೇಕು ಅಂತ ಗರಂ ಆಗಿದ್ದಾರೆ. ಜುಲೈ 23ರಂದು ಚಂದನ್ ಕುಟುಂಬ ವಿವಾದಿತ ಜಾಗದಲ್ಲಿ ಚಪ್ಪರ ಹಾಕಲು ಮುಂದಾದಾಗ ರತ್ನಮ್ಮ ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ. ಅವನಿಗೆ ಅದು ನಾಚಿಕೆಯ ವಿಷಯವಾಗಿಲ್ಲ, ಬದಲಾಗಿ ರೊಚ್ಚಿಗೆದ್ದು ಮೊದಲಿಗೆ ರತ್ನಮ್ಮನ ಮೇಲೆ ಹಲ್ಲೆ, ಅದಾದ್ಮೇಲೆ ಅದನ್ನ ಪ್ರಶ್ನಿಸಲು ಬಂದಂತಹ ಲಕ್ಷ್ಮಮ್ಮ ಮತ್ತು ಸಾಕಮ್ಮ ಅವರನ್ನು ಕೂಡ ಥಳಿಸಿದ್ದಾನೆ. ಈ ಹಲ್ಲೆಯಿಂದ 3 ಗಂಭೀರ ಗಾಯಗಳಾಗಿದ್ದು ತಕ್ಷಣವೇ ಮಳವಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಈ ಕುರಿತು ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗೆ ಕಠಿಣವಾದ ಶಿಕ್ಷೆಯನ್ನ ನೀಡುವ ಉದ್ದೇಶದಿಂದ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಗ್ರಾಮಸ್ಥರು ಒಟ್ಟಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಾ ಇಂಥವರಿಂದ ಗ್ರಾಮಕ್ಕೆ ತೊಂದರೆಯಾಗುತ್ತಿದೆ, ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನುತ್ತಿದ್ದಾರೆ. ಪಕ್ಕದ ಮನೆಯವರೇ ದುಶ್ಮನ್ರಾಗಿ ಮಾರ್ಪಟ್ರೆ ಸುರಕ್ಷತೆಯ ಪ್ರಶ್ನೆ ಎಲ್ಲಿ ಎಂದು ಬಂದು ನಿಲ್ಲುತ್ತದೆ. ಇಂತಹ ಕ್ರೂರ ಕೃತ್ಯಗಳು ಪುನರಾವರ್ತನೆಯಾಗದಂತೆ ಕಾನೂನು ಕ್ರಮ ಕಠಿಣವಾಗಬೇಕು ಎಂಬುದಾಗಿ ಜನರು ಒತ್ತಾಯಪಡಿಸುತ್ತಿದ್ದಾರೆ. ಕೇವಲ ಜಾಗದ ವಿಚಾರವಾಗಿ ಮಹಿಳೆಯರ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿರುವುದು ಇದು ಅಮಾನವೀಯ ಘಟನೆಯಾಗಿದೆ. ಇಂತಹ ಘಟನೆ ಮರುಕಳಿಸದಂತೆ ಪೊಲೀಸ್ ಇಲಾಖೆಯವರು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವುದರ ಮೂಲಕ ಜನರಿಗೆ ಭರವಸೆಯನ್ನ ಹುಟ್ಟಿಸಬೇಕಾಗಿದೆ. ಇದು ಕನ್ನಡ ಜನಶ್ರೀಯ ಕ್ರೈಮ್ ಲೋಕದ ಕನ್ನಡಿಯ ಇವತ್ತಿನ ವಿಶೇಷ ಸಂಚಿಕೆ. ನಮಸ್ಕಾರ. ಕನ್ನಡ ಜನಶ್ರೀ ವೀಕ್ಷಕರೇ, ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪ್ ಅಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು. ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ.